ಪಂಚಮಸಾಲಿ ಶ್ರೀ ಯತ್ನಾಳ್ ವಶಕ್ಕೆ ಪಡ್ಕೊಳ್ಳಲಾಗಿದೆ. ಪಂಚಮಸಾಲಿ ಶ್ರೀ ಜಯಮೃತ್ಯುಂಜಯ ಶ್ರೀಗಳನ್ನ ಮತ್ತು ಯತ್ನಾಳ್ರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು. ಇವರ ಪಂಚಮಸಾಲಿ ಶ್ರೀಗಳ ನೇತೃತ್ವದಲ್ಲಿ ಕರೆಯನ್ನ ಕೊಡಲಾಗಿತ್ತು. ಬೃಹತ್ ಹೋರಾಟಕ್ಕೆ ಪ್ರತಿಭಟನಾಕಾರರು ಬಂದಿದ್ದಾರೆ. ಸೊ ಈಗ ಅವರನ್ನೇ ವಶಕ್ಕೆ ಪಡೆಯುವಂತಹ ಪ್ರಯತ್ನವನ್ನ ಪೊಲೀಸರು ನಡೆಸ್ತಾ ಇದ್ದಾರೆ. ಪಂಚಮಸಾಲಿ ಶ್ರೀಗಳನ್ನ ಈಗಾಗಲೇ ಪೊಲೀಸರು ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. ಜೊತೆಗೆ ಶಾಸಕ ಯತ್ನಾಳ್ರನ್ನು ಕೂಡ ಕಸ್ಟಡಿಗೆ ಪಡ್ಕೊಂಡಿದ್ದಾರೆ ಪೊಲೀಸರು. ಪ್ರತಿಭಟನೆಯನ್ನ ಹತ್ತಿಕ್ಕುವಂತಹ ಪ್ರಯತ್ನದ ಭಾಗವಾಗಿ ಈಗ ಮುಂದಾಳತ್ವವನ್ನ ವಹಿಸಿದಂತಹ ನಾಯಕರುಗಳನ್ನ ಬಂಧನಕ್ಕೆ ಒಳಪಡಿಸುವಂತಹ ವಶಕ್ಕೆ ಪಡೆಯುವಂತಹ ಪ್ರಯತ್ನವನ್ನ ಪೊಲೀಸರು ನಡೆಸ್ತಾ ಇದ್ದಾರೆ. ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ದಿಲೀಪ್ ಕುರುಂದುವಾಡೆಯಿಂದ. ದಿಲೀಪ್, ಸದ್ಯ ಶಾಸಕ ಯತ್ನಾಳ್ ಮತ್ತು ಶ್ರೀಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಅನ್ನೋ ಅಪ್ಡೇಟ್ ಸಿಗ್ತಾ ಇದೆ. ಪರಿಸ್ಥಿತಿ ಹೇಗಿದೆ? ಈಗಲೂ ಕೂಡ ಪರಿಸ್ಥಿತಿ ನಿಯಂತ್ರಣದಿಲ್ಲ. ಯತ್ನಾಳ್ ಅವರಾಗ್ಲಿ ಮತ್ತೆ ಎಲ್ಲ ಮುಖಂಡರು ಮತ್ತೆ ಸ್ವಾಮೀಜಿಯವರು ರಸ್ತೆ ಮೇಲೆ ಕೂತ್ಕೊಂಡಿದ್ರು. ಕಳೆದ 2.5 ಗಂಟೆಗಳ ಕಾಲ ಏನು ರಾಷ್ಟ್ರೀಯ ಹೆದ್ದಾರಿ ಸಂಪೂರ್ಣವಾಗಿ ಸ್ಥಗಿತ ಆಗಿರುವಂತದ್ದು. ಮತ್ತೆ ಅವ್ರ ಸ್ವಾಮೀಜಿಗರಿಗೆ ಒಂದು ಏನಂದ್ರೆ ಕನ್ವಿನ್ಸ್ ಮಾಡ್ತಾ ಇದ್ದಾರೆ, ಇದು ಹೊರಗಡೆ ಬರಬೇಕು ಹಾಗೆ ಅಂತ ಹೇಳಿ. ಈಗ ಏನಂತಂದ್ರೆ ಸ್ವಾಮಿ ಕೆಲವೊಂದಿಷ್ಟು ಜನರನ್ನ ಅರೆಸ್ಟ್ ಮಾಡ್ತಾ ಇದ್ದಾರೆ. ಒಂದು ಯತ್ನಾಳ್ ಸೇರಿದಂತೆ ಈಗ ಒಂದಿಷ್ಟು ಲೀಡರ್ಗಳನ್ನ ಅರೆಸ್ಟ್ ಮಾಡ್ತಾ ಇದ್ದಾರೆ. ಸ್ವಾಮೀಜಿಯವರು ಕೂಡ ಹೇಳ್ತಾ ಇದ್ದಾರೆ ಈ ತರ ಆಗ್ಬಹುದು ಹಾಗೆ ಅಂತೇಳಿ. ಬಹಳಷ್ಟು ಈಗಲೂ ಕೂಡ ದ್ವೇಷಮಯ ವಾತಾವರಣ ಈಗಲೂ ಕೂಡ ಒಂದಿಷ್ಟು ಗಲಾಟೆಗಳು ಕಾಣ್ತಾ ಬರ್ತಾ ಇರುವಂತದ್ದು. ದಿವ್ಯಾ, ಈಗ ಮತ್ತೊಂದಿಷ್ಟು ನೂಕುಲ ಕಾಣ್ತಾ ಇದೀವಿ. ಇಲ್ಲಿ ಒಂದು ಪೊಲೀಸ್ ವ್ಯಾನ್ ಅಲ್ಲಿ ಜನರನ್ನ ತುಂಬ್ತಾ ಇದ್ದಾರೆ. ಈಗಲೂ ಕೂಡ ಏನಂತಂದ್ರೆ ಕೆಲವೊಂದಿಷ್ಟು ಜನ ರಸ್ತೆ ಮೇಲೆ ಕುತ್ಕೊಂಡು ಪ್ರತಿಭಟನೆ ಮಾಡ್ತಾ ಇರುವಂತದ್ದು. ದಿವ್ಯಾ.